ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಟೊಮೊಟೊ ಫ್ಲಾಟು. ಎಷ್ಟು ಎಕರೆ ಇದೆ ಅಂತಂದರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೋಡು, ಅಲ್ಲಿಂದ ನನಗೆ ತೋರಿಸ್ತೀನಿ ನೋಡಿ. ಈ ಕಡೆ ಎಂಡ್ ಆಗುತ್ತಲ್ಲ, ಅಲ್ಲಿ ಕರೆಂಟ್ ಕಂಬ ಕಾಣಿಸ್ತಾ ಇದ್ದಾವಲ್ಲ, ಅಲ್ಲೇವರೆಗೂ ಇದು 4 ಎಕರೆ ಫ್ಲಾಟು. ಈಗ ಈ ಸಸಿ ಹಾಕ್ಬಿಟ್ಟು ಎಷ್ಟು ದಿನ ಆಗೈತೆ ಅಂತಂದರೆ 26 4 ಪ್ಲಸ್ ಒಂದು 16-17 ದಿನ ಆಗೈತೆ ನೋಡಿ. ಇದು ಟೊಮೊಟೊ ಸಸಿ ಹಾಕಿ 16-17 ದಿನ. ಈಗ ಆಲ್ರೆಡಿ ಕೂರಿನ ತರಿಬಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇವ್ರು ಹಾಕಿದ್ದು ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 25-26 ಅಂದಾಜಲ್ಲಿ ಹಾಕಿದ್ದು. ಹಾಗಾಗಿ ಬಿಸಿಲಿಗೆ ಜಾಸ್ತಿ ಮೇಲಕ್ಕೆ ಎದ್ದಾಳಿಲ್ಲ ಗಿಡ. ಮತ್ತು ಇನ್ನೂ ಒಂದು ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಆಲ್ರೆಡಿ ಹಾಕಿ ಒಂದು 15 ದಿನಕ್ಕೇ ಆಲೆ ಹೂವು ಸ್ಟಾರ್ಟ್ ಆಗ್ಬಿಡ್ತು. ಹಾಕಿ 15 ದಿನಕ್ಕೆ ಯಾವ ಕಾರಣಕ್ಕೂ ಹೂವು ಸ್ಟಾರ್ಟ್ ಆಗಬಾರ್ದು. ಏಕೆಂದರೆ ಹಂಗೇನಾದರೂ ಹೂವು ಸ್ಟಾರ್ಟ್ ಆಯಿತು ಅಂತಂದರೆ ಅಲ್ಲೇ ಆಲ್ರೆಡಿ ನರ್ಸರಿನಲ್ಲೇ ಗಿಡ ಏಜ್ ಆಗಿರುತ್ತೆ. ಗಿಡಕ್ಕೆ ಏಜ್ ಆಗಿರೋ ಗಿಡ ತಂದು ಹಾಕಿದರೆ ಬೇಗ ಹೂವು ಸ್ಟಾರ್ಟ್ ಆಗ್ತದೆ. ಬೇಗ ಹೂವು ಸ್ಟಾರ್ಟ್ ಆದರೆ ಇಳುವರಿ ಬರೋದಿಲ್ಲ, ಮತ್ತು ಬೇಗ ಇದಾಗ್ತವೆ. ನೋಡಿ, ಹೂವು ಸ್ಟಾರ್ಟ್ ಆಗಿರೋದು ಮೊಗ್ಗಿಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇದು ಮೊಗ್ಗು. ನೋಡಿ ಗಿಡ ಹೆಂಗೈತೆ, ಮತ್ತು ಇಲ್ಲಿ ಕಳೆ ಹೆಂಗಿದ್ದಾವೆ ನೋಡಿ, ಗಿಡ ಹೆಂಗಿದ್ದಾವೆ, ಕಳೆ ಫುಲ್ ಆಗೈತೆ. ಇದು 4 ಎಕರೆ ಫ್ಲಾಟು. 4 ಎಕರೆ ಫ್ಲಾಟ್ಗೆ ಎಷ್ಟು ಖರ್ಚು ಮಾಡಿರ್ಬೋದು ಅಂತ ನೀವೇ ಗೆಸ್ ಮಾಡಿರಿ. ಈಗ ಫಸ್ಟು ಫ್ಲೋ ಹೊಡೆದಿರ್ತಾರೆ, 2 ಸರಿ ಫ್ಲೋ ಹೊಡ್ಕೊಂಡಿರ್ತಾರೆ. ಅದಾದಮೇಲೆ ರೋಟಾವೇಟ್ರ್ ಹೊಡಿತಾರೆ. ಅದಕ್ಕಿಂತ ಮುಂಚೆ ಕೆಲವರು ಬಲರಾಮನು ಹೊಡಿತಾರೆ. ಅದು ಬಲರಾಮ್ ಹೊಡೆದಿಲ್ಲ ಅಂತಂದ್ರೂ ರೋಟಾವೇಟ್ರ್ ಹೊಡಿತಾರೆ. ಅದಾದಮೇಲೆ ಬೆಡ್ ಮಾಡಿಸ್ತಾರೆ. ಬೆಡ್ ಮಾಡಾದಮೇಲೆ ಮತ್ತೆ ಹಿಂಗೆ ಬೆಡ್ ಇದಾವಲ್ಲ, ಈ ಸಾಲಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಡ್ಡು, ಈ ಬೆಡ್ಡಿಗೆ ಗೊಬ್ಬರ ಹಾಕಿರ್ತಾರೆ. ಮತ್ತು ಔಷಧನೂ ಇದು ಹಾಕಿರ್ತಾರೆ. ಯಾಕಂದರೆ ಗಿಡ, ಈ ಟೊಮೊಟೊ ಸಸಿ ಏನಿದಾವೋ, ಈ ಟೊಮೊಟೊ ಸಸಿಗೆ ಬೇರು ಕೊಳೆ ರೋಗ ಬರಬಾರ್ದು ಅಂತ ಬೇರಿಗೆ ಔಷಧನ ಸ್ಪ್ರೇ ಮಾಡಿರ್ತಾರೆ 4-5 ದಿನದಲ್ಲಿ. ಅಷ್ಟು ಖರ್ಚು ಮಾಡಿರ್ತಾರೆ. ಮತ್ತು ಸಸಿಗೆ, ಈಗ ಸಸಿ 1 ರೂಪಾಯಿಗೆ ಒಂದು ಸಸಿ ಅಂತಂದ್ರೂ ಎಕರೆಗೆ 6,000 ಸಸಿ ಬೇಕು. ಈ 4 ಎಕರೆ ಫ್ಲಾಟ್ಗೆ 24,000 ಸಸಿ ಅಂದರೆ 24,000 ರೂಪಾಯಿ ಸಸಿ ದುಡ್ಡು. ಮತ್ತು ಇಷ್ಟು 4 ಎಕರೆ ಖರ್ಚು. ಈಗ 1 ಎಕರೆಗೇ ಎಷ್ಟು ಖರ್ಚು ಬರುತ್ತೆ? ಫ್ಲೋ ಹೊಡೆದಿದ್ದು, ರೋಟಾವೇಟ್ರ್ ಹೊಡೆದಿದ್ದು, ಬೆಡ್ ಮಾಡಿದ್ದು, ಔಷಧ ಹಾಕಿದ್ದು, ಗೊಬ್ಬರ ಹಾಕಿದ್ದು, ಇದಿಷ್ಟು ಖರ್ಚು ಬಂದಿರುತ್ತೆ ಸ್ಟಾರ್ಟಿಂಗು. ಆ ಸ್ಟಾರ್ಟಿಂಗ್ ಅಷ್ಟು ಖರ್ಚು 1 ಎಕರೆಗೇ ಅಷ್ಟು ಖರ್ಚು ಲಾಸ್ ಆಗಿ, ಈಗ ನೋಡಿರಿ 4 ಎಕರೆ ಲಾಸ್ ಆಗೈತಿ. ಈಗ 4 ಎಕರೆ ಫುಲ್ ಆಲ್ರೆಡಿ ಎಲ್ಲ ಕುರಿ ಮಂದ ತರಪಿಸಿಬಿಟ್ಟಿದ್ದಾರೆ. ಈ ಬಿಸಿಲು ಜಾಸ್ತಿ ಇರೋದು ಒಂದು ಪ್ರಾಬ್ಲಮ್ಮೇ ಆಗೈತಿ ಈಗ ಟೊಮೊಟೊ ಬೆಳೆಗಾರರಿಗೆ. ಈ ಮಾರ್ಚು ನೋಡಿ, ಮೇಲಕ್ಕೆ ಇದ್ದಿಲ್ಲ ಗಿಡ. ಮಾರ್ಚು ಮತ್ತು ಏಪ್ರಿಲ್ಲು ಈ ತಿಂಗಳಲ್ಲಿ ಹಾಕಿದರೆ ಆವಾಗ ಒಳ್ಳೆ ಬಿಸಿಲು. ಆ ಟೈಮ್ನಾಗ ಯಾರೂ ಹಾಕಲ್ಲ. ಆ ಟೈಮ್ನಲ್ಲಿ ಹಾಕಿ ಗಿಡನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಒಳ್ಳೆ ರೇಟಿಗೆ ಸಿಗ್ತವೆ. ಆದರೆ ಕಾಪಾಡ್ಕೊಳ್ಳೋದೇ ಕಷ್ಟ. ನೋಡಿ, ಇಷ್ಟೊಂದು ಖರ್ಚು ಮಾಡಿ ನೋಡಿ, ಈ ಗಿಡ ಇನ್ನೂ ಇಷ್ಟಾದ್ರೂ ಮೇಲಕ್ಕೆ ಇದ್ದಿಲ್ಲ. ಅಲ್ಲೇ ಬಡ್ಡೆ ಎಷ್ಟು ದಪ್ಪ ಆಗ್ತೈತೆ, ಮತ್ತು ಕಳೆನೂ ಜಾಸ್ತಿ ಆಗೈತೆ. ಅದಕ್ಕೆ ಏನು ಮಾಡಿದರು, ಎಲ್ಲ ಕುರಿ ಮುಂದೆ ತರಪಿಸಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಈಗ ಏಪ್ರಿಲ್ಲು ಮಾರ್ಚ್ ಈ ತಿಂಗಳಲ್ಲಿ ಹಾಕಿರೋದು ಭಾಳಷ್ಟು ಜನದ್ದು, ನಮ್ಮ ಕರ್ನಾಟಕ ಅಂತಲ್ಲ ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್ಮು. ಮತ್ತು ನನಗೇ ಗೊತ್ತಿದ್ದವರೊಬ್ಬರು ಒಂದು 3 ಎಕರೆ ಎಲ್ಲ ಹರಿಗೆಬಿಟ್ರು 1 ತಿಂಗಳ ಹಿಂದೆಯೇ. ಯಾಕೆ ಅಂತಂದರೆ ಇಳುವರಿಗೆ ಬರೋದಕ್ಕೆ ಇದು ಆ ಗಿಡ ಮೇಲಕ್ಕೆ ಎದ್ದಾಳಿಲ್ಲ. ಆ ಬಿಸಿಲಿಗೆ ಈಗ ಕೆಳಗಿಂದ ನಾವು ಎಷ್ಟೇ ನೀರು ಕೊಟ್ಟರು ಡ್ರಿಪ್ಪಲ್ಲಿ, ಆ ಮೇಲಿನ ಬಿಸಿಲು ಇರುತ್ತಲ್ಲ, ಆ ಬಿಸಿಲಿಗೆ ಎಲ್ಲ ಗಿಡ ಎಲ್ಲ ಇದಾಗಿ ಹೋಗ್ಬಿಡ್ತವೆ. ಹಾಗಾಗಿ ಎಲ್ಲ ಭಾಳಷ್ಟು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇವೆರಡೂ ಬೆಳೆ ಏನು ಹಾಕಿದಾರೋ ಮಾರ್ಚ್ ಏಪ್ರಿಲಲ್ಲಿ
ಇವ್ರದ್ದು ಭಾಳ ಪ್ರಾಬ್ಲಮ್ ಆಗೈತೆ. ಮತ್ತು ನೀರು ಕಡಿಮೆ ಆಗಿದಾವಂತನೂ ಸಹ ಭಾಳಷ್ಟು ಜನ ಎಲ್ಲ ಅರಗಿದ್ದಾರೆ. ನಮ್ಮ ಚಿತ್ರದುರ್ಗ ಭಾಗದ್ದು ಹೇಳ್ತಿರೋದು ನಾನು. ನೀರು ಕಡಿಮೆ ಆಗಿದೆ ಅಂತ ಭಾಳಷ್ಟು ಜನ ಅರಗಿದ್ದಾರೆ. ಮತ್ತೀಗ ಎಕ್ಸಾಂಪಲ್ಲು ಒಂದು 2 ಎಕರೆ ಅಡಿಕೆ ತೋಟ ಇರುತ್ತೆ, ಇನ್ನೊಂದು ಎಕರೆ ಮಾಮೂಲಿ ಇರುತ್ತೆ ನೀರಾವರಿ. ಅವ್ರೇನು ಮಾಡಿರ್ತಾರೆ, ಆ ನೀರಾವರಿಗೆ ಒಂದು ಮೆಣಸಿನ ಗಿಡ ಹಾಕ್ಕೊಂಡ್ಬಿಡ್ತಾರೆ ಅಥವಾ ಟೊಮೊಟೊ ಇನ್ನೊಂದೇನೋ ಹಾಕ್ಕೊಂತಾರೆ. ಈಗ ನೀರಿಂದು ಅಭಾವ ಜಾಸ್ತಿ ಯಾವಾಗ ಆಯಿತು ನಮ್ಮ ಚಿತ್ರದುರ್ಗ ಭಾಗದಲ್ಲಿ, ಅವ್ರೇನು ಮಾಡಿದರು, ಅಡಿಕೆ ತೋಟದ ಕಡೆಗೆ ಜಾಸ್ತಿ ಗಮನ ಕೊಟ್ಟರು. ಈಗ ಅಡಿಕೆ ತೋಟದ ಕಡೆಗೆ ಗಮನ ಕೊಟ್ಟಿರೋದ್ರಿಂದ ಅವನ್ನ ಮೆಣಸಿನ್ಕಾಯಿಗೂ ಮತ್ತು ಟೊಮೊಟೊಗೂ ನೀರು ಬಿಡ್ತಾ ಇಲ್ಲ, ಆಲೇ ಸ್ಟಾಪ್ ಮಾಡಿಬಿಡ್ತಾರೆ ಭಾಳಷ್ಟು ಜನ ತೋಟ ನೋಡ್ಕೊಳ್ಳೋಣ ಅಂತ. ಈಗ ಅವೇನು ಮಾಡ್ತವೆ, ಅವೆಲ್ಲವೂ ಹಾಕಿದ್ದೆಲ್ಲ ವೇಸ್ಟು ಹೋಗ್ತವೆ. ಹಾಗಾಗಿ ಮತ್ತೆ ತರಕಾರಿಯ ಬೆಲೆ ಜುಲೈ ಆಗಸ್ಟಲ್ಲಿ ಮತ್ತೆ ಏರಿಕೆ ಆಗಬಹುದು ನೋಡಿ. ಇವರು ಈಗ ಇಷ್ಟು ಲಾಸ್ ಮಾಡ್ಕೊಂಡಾರ, ಅದು ಬಿಟ್ಟು ಅಕಸ್ಮಾತ್ತು ನೀರು ಚೆನ್ನಾಗಿ ಬಿಟ್ಟು ಗೊಬ್ಬರನೂ ಚೆನ್ನಾಗಿ ಕೊಟ್ಟು ಮೇಂಟೈನ್ ಮಾಡಿದರೆ ನೆಕ್ಸ್ಟು ಜುಲೈ ಆಗಸ್ಟ್ಗೆ ಬರುತ್ತೆ ಅವ್ರಿಗೆ ಕ್ರಾಪು. ಜುಲೈ ಆಗಸ್ಟಿಗೆ ಬಂದ್ರೂ ಸಹ ಇಳುವರಿ ಜಾಸ್ತಿ ಬರೋದಿಲ್ಲ ನೋಡಿ. ಗಿಡ ಎಷ್ಟು ಚೆನ್ನಾಗೈತೆ, ಬ್ರಾಂಚಸ್ ಇಲ್ಲ ನೋಡಿ, ಎಷ್ಟು ದಪ್ಪ ಐತೆ, ಬ್ರಾಂಚಸ್ ಇಲ್ಲ. ಇದರಿಂದ ಇನ್ನೇನು ಫಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹೇಳಿ ನೋಡಿ. ಆಲೆ ಎಲ್ಲ ಹೂವು ಆಗ್ಬಿಟ್ಟೈತೆ, ಇದು ಹಾಕಿ 15 ದಿನಕ್ಕೇ ಹೂವು ಆಗೋಗ್ಬಿಡತ್ತೆ. ಇಷ್ಟೊತ್ತಿಗೆಲ್ಲ ಆ ಗಿಡ ಎಲ್ಲ ಚೆನ್ನಾಗಿ ಅಳ್ಳಿಕೋಬೇಕಾಗಿತ್ತು, ಬ್ರಾಂಚಸ್ ಬರಬೇಕಾಗಿತ್ತು, ಬಂದಿಲ್ಲ. ಸ್ನೇಹಿತರೆ, ನಿಮ್ಮ ಭಾಗದಲ್ಲಿ ಯಾವ ಥರನಾದರೂ ಈ ಥರ ಆಗಿದ್ದರೆ ನಾಟಿ ಮಾಡಿ ಒಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ.